ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕುರಿತು ವಿಶೇಷ ಮಾಹಿತಿ. 22 ಜನವರಿ 2024 ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನೆಯ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಸಂಭ್ರಮ ಮನೆ ಮಾಡಿದ್ದು, ಹಬ್ಬದ ವಾತಾವರಣ ಎಲ್ಲೆಡೆ ಹರಡಿದೆ. ಹಾಗಿದ್ದರೆ ಏನಿದು ಪ್ರಾಣ ಪ್ರತಿಷ್ಠಾಪನಾ ಪ್ರಕ್ರಿಯೆ? ಇದು ವಿಗ್ರಹವನ್ನು ದೇವಾಲಯಕ್ಕೆ ಸಾಂಪ್ರದಾಯಿಕವಾಗಿ ತರುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ವಿಗ್ರಹಕ್ಕೆ ಹಾಲಿನಿಂದ ಸ್ನಾನ ಮಾಡಿಸಲಾಗುತ್ತದೆ. ಜೊತೆಗೆ ಸುಗಂಧ ದ್ರವ್ಯಗಳನ್ನು ಹಚ್ಚುವ ಮೂಲಕ ವಿಗ್ರಹವನ್ನು ಚೈತನ್ಯಗೊಳಿಸಲಾಗುತ್ತದೆ. ಬಳಿಕ ಗರ್ಭಗುಡಿಯಲ್ಲಿ ವಿಗ್ರಹವನ್ನು ಇರಿಸುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ವಿಗ್ರಹವನ್ನು ಪ್ರಧಾನ ಅರ್ಚಕರು ಅಲಂಕರಿಸಿ ಸರಿಯಾದ ಸ್ಥಳದಲ್ಲಿ ಸ್ಥಾಪಿಸುತ್ತಾರೆ. ನಂತರ ಪುರೋಹಿತರು ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಮೊದಲಿಗೆ ವಿಗ್ರಹದ ಕಣ್ಣುಗಳನ್ನು ತೆರೆಯಲಾಗುತ್ತದೆ. ಈ ಪ್ರಕ್ರಿಯೆ ನಂತರ ವಿಗ್ರಹವನ್ನು ಪೂಜಿಸಲು ಯೋಗ್ಯವೆಂದು ಪರಿಗಣಿಸಲಾಗುತ್ತದೆ. ಎಲ್ಲ ಆಚರಣೆಗಳು ವಿಗ್ರಹಕ್ಕೆ ಜೀವ ತುಂಬುತ್ತವೆ ಎನ್ನುವ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವೇನು? ರಾಮನ ದೇವಾಲಯಗಳಿಗೆ ಭೇಟಿ ಕೊಡುವ ಯೋಜನೆ ಅನೇಕರು ಇಟ್ಟುಕೊಂಡಿರುತ್ತಾರೆ. ರಾಮನ ಮಂದಿರದಲ್ಲಿ ಪೂಜೆ, ತೀರ್ಥ, ಭಜನೆ, ಪ್ರದಕ್ಷಿಣೆಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ರಾಮನ ದೈವತ್ವವನ್ನು, ಅಂದರೆ ಯಾವುದೇ ದಿವ್ಯ ಗುಣವನ್ನು ಅಳವಡಿಸಿಕೊಳ್ಳುವ ಮೂಲಕ ತಮ್ಮ ಪ್ರೀತಿ ಭಕ್ತಿಯನ್ನು ರಾಮನಿಗೆ ತೋರಿಸೋಣ. ರಾಮ ಎಂದರೆ ಮರ್ಯಾದಾ ಪುರುಷೋತ್ತಮ. ರಾಮನ ಉಳಿದ ಕೆಲವು ಶ್ರೇಷ್ಠ ಗುಣಗಳು ಇಲ್ಲಿವೆ. ಗುಣವಂತ, ತತ್ವಜ್ಞಾನಿ ಮತ್ತು ಅತ್ಯುತ್ತಮ ಗುಣಗಳನ್ನು ಹೊಂದಿದವ. ವೀರ್ಯವಾನ್, ಪರಾಕ್ರಮದಿಂದ ಕೂಡಿದವ. ಧರ್ಮಜ್ಞ, ಎಲ್ಲ ಕಾರ್ಯಗಳಲ್ಲಿ ಯಾವಾಗಲೂ ನೀತಿವಂತ. ಕೃತಜ್ಞ, ಕೃತಜ್ಞತೆ ಇತರರು ಮಾಡಿದ ಸಣ್ಣ ಸಹಾಯವನ್ನು ಸಹ ನೆನಪಿಸಿಕೊಳ್ಳುತ್ತಾರೆ. ಸತ್ಯವಾಕ್ಯ, ಅವರ ಹೇಳಿಕೆಗಳಲ್ಲಿ ಸದಾ ಸತ್ಯ ಇರುತ್ತದೆ. ದೃಢವ್ರತ, ಸ್ವಯಂ ನಿರ್ಧಾರಿತ ಮತ್ತು ತನ್ನ ಪ್ರತಿಜ್ಞೆ ಮತ್ತು ಕಾರ್ಯಗಳಲ್ಲಿ ದೃಢವಾಗಿದ್ದವ. ಚರಿತ್ರೇಣ, ಉತ್ತಮ ನಡತೆಯಿಂದ ಕೂಡಿದವ. ಸರ್ವಃ ಭೂತೇಶ ಹಿತಃ, ಸಕಲ ಜೀವರಾಶಿಗಳ ಉಪಕಾರಿ. ವಿದ್ವಾನ್, ಎಲ್ಲವನ್ನೂ ತಿಳಿದವ. ಸಮರ್ಥಃ, ಇತರರಿಂದ ಮಾಡಲಾಗದ ಕೆಲಸಗಳನ್ನು ಮಾಡುವಲ್ಲಿ ಸಮರ್ಥ. ಏಕಪ್ರಿಯ ದರ್ಶನಃ, ಆನಂದದಾಯಕವಾಗಿ ಕಾಣುವಂತಹವ. ಆತ್ಮವಾನ್, ಧೈರ್ಯಶಾಲಿ. ಜೀತ ಕ್ರೋಧಃ, ಕೋಪವನ್ನು ಜಯಿಸಿದವನು. ದ್ವಿತೀಮಾನ್, ವೈಭವ ಮತ್ತು ತೇಜಸ್ಸಿನಿಂದ ಕೂಡಿದವ. ಅಸೂಹಕಃ, ಅಸೂಯೆಯಿಂದ ಮುಕ್ತನಾದವನು. ಒಬ್ಬ ಮಹಾನ್ ನಾಯಕ, ಯಾರು ಅವರ ಶಕ್ತಿ ಅಳೆಯಲು ಸಾಧ್ಯವಿಲ್ಲ. ಅವರು ತನ್ನ ಎಲ್ಲ ಶಕ್ತಿಗಳೊಂದಿಗೆ ರಾವಣನನ್ನು ಒಬ್ಬನೇ ನಾಶ ಮಾಡುವಷ್ಟು ಬಲಶಾಲಿ. ಆದರೂ ಅವರು ತಮ್ಮ ಆತ್ಮೀಯ ಭಕ್ತರ ಸಹಾಯವನ್ನು ತೆಗೆದುಕೊಳ್ಳಲು ಆಯ್ಕೆ ಮಾಡಿದರು ಮತ್ತು ಸಾಧನೆಯ ಯಾವುದೇ ಮನ್ನಣೆಯನ್ನು ತಾನು ತೆಗೆದುಕೊಳ್ಳಲಿಲ್ಲ ಮತ್ತು ಯಾವಾಗಲೂ ತಮ್ಮ ಭಕ್ತರನ್ನು ಎಲ್ಲದಕ್ಕೂ ಹೊಗಳುತ್ತಿದ್ದರು. ನಡತೆಯಲ್ಲಿ ಶಾಂತತೆ, ಎಂತಹುದೇ ಪರಿಸ್ಥಿತಿ ಇದ್ದರೂ ಶಾಂತತೆಯ ನಡತೆಯನ್ನು ಬಿಡಲಿಲ್ಲ. ಎಲ್ಲರ ಮೇಲೂ ಕರುಣೆ. ಮಾತೃಭೂಮಿಯ ಮೇಲಿನ ಅವನ ಪ್ರೀತಿ. ರಾವಣನನ್ನು ಸೋಲಿಸಿದ ನಂತರ ಲಕ್ಷ್ಮಣ ಮತ್ತು ಇತರರು ಅವನನ್ನು ಸುವರ್ಣ ನಗರಿ ಲಂಕಾದಲ್ಲಿ ವಾಸಿಸಲು ವಿನಂತಿಸಿದರು. ಅವರು ಸರಳವಾಗಿ ಉತ್ತರಿಸಿದರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಂದರೆ ತಾಯಿ ಮತ್ತು ಮಾತೃಭೂಮಿ ಸ್ವರ್ಗಕ್ಕಿಂತ ದೊಡ್ಡದು. ಅವರ ಗುಣಗಾನ ಮಾಡಲು ಹೋದರೆ ಇನ್ನೂ ತುಂಬ ಇದೆ. ಇಷ್ಟವಾದರೂ ಬರೆಯಲು ಸಾಧ್ಯ ಮಾಡಿಕೊಟ್ಟ ತಂದೆ ದಿಲಾರಾಮನಿಗೆ ಅನಂತ ಧನ್ಯವಾದಗಳು.